Hi guys, welcome back to ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ಸಪ್ಲಿಮೆಂಟ್ ರೀಡಿಂಗ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಒಂದು ಗದ್ಯಪಾಠದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆ, 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಸೊ ಇಲ್ಲಿ ಪ್ರಶ್ನೆ ನಂಬರ್ 1, ಕ್ವಶನ್ ನಂಬರ್ 1, ವೈ ಈಸ್ ಅಕ್ಟೋಬರ್ 2 ಅ ಸ್ಪೆಷಲ್ ಡೇ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ? ಅಂದರೆ ಈ ಪ್ರಶ್ನೆಯ ಅರ್ಥ ಈ ರೀತಿಯಾಗಿದೆ: ಭಾರತದ ಇತಿಹಾಸದಲ್ಲಿ ಅಕ್ಟೋಬರ್ 2 ಏಕೆ ವಿಶೇಷವಾಗಿರ್ತಕ್ಕಂತಹ ದಿನವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಈ ರೀತಿಯಾಗಿದೆ: ಇಟ್ ಈಸ್ ಅ ಸ್ಪೆಷಲ್ ಡೇ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಭಾರತದ ಇತಿಹಾಸದಲ್ಲಿ ಅಕ್ಟೋಬರ್ 2 ಅಂತಕ್ಕಂಥದ್ದು ಭಾಳಷ್ಟು ವಿಶೇಷವಾಗಿರ್ತಕ್ಕಂತಹ ದಿನ. ಏಕೆಂದರೆ 2 ಗ್ರೇಟ್ ಮೆನ್, ಇಬ್ಬರು ಪ್ರಸಿದ್ಧ ವ್ಯಕ್ತಿಗಳು ಅದೇ ತಾರೀಕಿನಂದು ಅಥವಾ ಅದೇ ದಿನಾಂಕದಂದು ಜನ್ಮ ತಾಳಿದ್ದಾರೆ. ಆನ್ ದಟ್ ಡೇ ಮಹಾತ್ಮ ಗಾಂಧಿ ವಾಸ್ ಬಾರ್ನ್ ಆನ್ ಅಕ್ಟೋಬರ್ 2. ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2ರಂದು ಜನಿಸಿದ್ದಾರೆ 1869ರಲ್ಲಿ. ಆ್ಯಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಬಾರ್ನ್ ಆನ್ ಅಕ್ಟೋಬರ್ 2, 1904. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಕ್ಟೋಬರ್ 2, 1904ರಲ್ಲಿ ಜನಿಸಿದ್ದಾರೆ. ಇನ್ನು ಎರಡನೆಯ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ವೇರ್ ಡಿಡ್ ಲಾಲ್ ಬಹದ್ದೂರ್ ಹ್ಯಾವ್ ಹೀಸ್ ಎಜುಕೇಷನ್ ಆಫ್ಟರ್ ಹೀಸ್ ಸ್ಟಡೀಸ್ ಆಟ್ ಸ್ಕೂಲ್? ಆತನ ಶಾಲೆಯ ಶಿಕ್ಷಣದ ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಮ್ಮ ಶಿಕ್ಷಣವನ್ನು ಎಲ್ಲಿ ಮುಂದುವರಿಸಿದರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ: ಲಾಲ್ ಬಹದ್ದೂರ್ ಜಾಯ್ನ್ಡ್ ಕಾಶಿ ವಿದ್ಯಾಪೀಠ ಆಟ್ ವಾರಣಾಸಿ. ತಮ್ಮ ಶಾಲಾ ಶಿಕ್ಷಣದ ನಂತರದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಾಶಿ ವಿದ್ಯಾಪೀಠ, ಅದು ವಾರಣಾಸಿಯಲ್ಲಿರ್ತಕ್ಕಂಥದ್ರಲ್ಲಿ ಅಂಥ ಒಂದು ವಿದ್ಯಾಪೀಠಕ್ಕೆ ಅವರು ಸೇರಿಕೊಂಡರು. ಸ್ಟಡಿಡ್ 4 years, 4 ವರ್ಷಗಳ ಕಾಲ ಅಲ್ಲಿ ಅಧ್ಯಯನವನ್ನು ಮಾಡಿದರು. ಆ್ಯಂಡ್ ಗಾಟ್ ದ ಡಿಗ್ರಿ ಆಫ್ ಶಾಸ್ತ್ರಿ. ಅಲ್ಲಿ ಶಾಸ್ತ್ರಿ ಅಂತಕ್ಕಂಥ ಒಂದು ಡಿಗ್ರಿಯನ್ನು ಅವರು ಪಡೆದರು. ಆಫ್ಟರ್ ಹೀಸ್ ಸ್ಕೂಲ್ ಎಜುಕೇಷನ್, ಅವರ ಶಾಲಾ ಶಿಕ್ಷಣದ ನಂತರ. ಇನ್ನು ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ: ನೇಮ್ ಅಟ್ ಲೀಸ್ಟ್ 2 ಪೊಸಿಷನ್ಸ್ ದ್ಯಾಟ್ ಲಾಲ್ ಬಹದ್ದೂರ್ ಹೆಲ್ಡ್ ಆ್ಯಸ್ ಆ್ಯನ್ ಅಡ್ಮಿನಿಸ್ಟ್ರೇಟರ್. ಒಬ್ಬ ಆಡಳಿತಗಾರನಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೊಂದಿರುವ 2 ಹುದ್ದೆಗಳ ಹೆಸರನ್ನು ಹೇಳಿ ಅಂತ ಹೇಳಿದ್ದಾರೆ. ದ ಪೊಸಿಷನ್ಸ್ ದ್ಯಾಟ್ ಲಾಲ್ ಬಹದ್ದೂರ್ ಸರ್ವ್ಡ್ ಆ್ಯಸ್ ಆ್ಯನ್ ಅಡ್ಮಿನಿಸ್ಟ್ರೇಟರ್ ಆರ್. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡ್ಮಿನಿಸ್ಟ್ರೇಟರ್ ಆಗಿ, ಆಡಳಿತಗಾರರಾಗಿ ಸೇವೆ ಸಲ್ಲಿಸಿರತಕ್ಕಂಥ 2 ಹುದ್ದೆಗಳು ಇಲ್ಲಿ ಕೆಳಗೆ ಕೊಡಲಾಗಿದೆ. ದ ಮಿನಿಸ್ಟರ್ ಫಾರ್ ಹೋಮ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇನ್ UP ಮತ್ತು ರೈಲ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಈ ಎಲ್ಲ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋಣ. ವೈ ಡೂ ಯು ಥಿಂಕ್ ಲಾಲ್ ಬಹದ್ದೂರ್ ರೆಫ್ಯೂಸ್ಡ್ ಟು ಸ್ಟೇ ಆಟ್ ಹೋಮ್ ಈವನ್ ಡ್ಯೂರಿಂಗ್ ದ ಡೇಸ್ ಆಫ್ ಪೆರೋಲ್? ಇಲ್ಲಿ ಅವರು ಜೈಲಿನಲ್ಲಿದ್ದಾಗ ಪೆರೋಲ್ ಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ನಂತರದಲ್ಲಿ ಇನ್ನೂ ಪೆರೋಲ್ನ ಅವಧಿ ಮುಗಿದಿರೋದಿಲ್ಲ, ಆದರೆ ಅವರು ಮನೆಯಲ್ಲಿ ಇರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಲಾಲ್ ಬಹದ್ದೂರ್ ರೆಫ್ಯೂಸ್ಡ್ ಟು ಸ್ಟೇ ಆಟ್ ಹೋಮ್ ಈವನ್ ಡ್ಯೂರಿಂಗ್ ದ ಡೇಸ್ ಆಫ್ ಪೆರೋಲ್. ಪೆರೋಲ್ ಒಂದು ಅವಕಾಶ ಇದ್ದರೂ ಸಹಿತ, ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಪೆರೋಲ್ ಅವಕಾಶ ಇದ್ದರೂ ಸಹಿತ ಅವರು ಮನೆಯಲ್ಲಿ ಉಳಿದುಕೊಳ್ಳಲಿಲ್ಲ. ಕಾರಣ ಏಕೆಂದರೆ he tools parole for his daughter Sheikh. ಅವರು ಯಾಕೆ ಆ ಒಂದು ಪೆರೋಲ್ನ ತೆಗೆದುಕೊಂಡಿದ್ರು ಅಂತಂದರೆ, ತಮ್ಮ ಮಗಳಿಗೋಸ್ಕರ ಆ ಒಂದು ಪೆರೋಲ್ನ ತೆಗೆದುಕೊಂಡಿದ್ರು. ವೆನ್ ದ ಡಾಟರ್ ವಾಸ್ ಡೈಸ್, ಯಾವಾಗ ಅವರ ಒಂದು ಮಗಳು ತೀರ್ಕೊಳ್ತಾಳೆ.
ಆ್ಯಂಡ್ ಆಬ್ವಿಸ್ಕ್ವೆಸ್ ವೇರ್ ಓವರ್, ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕ್ರಿಯೆಗಳು ಮುಗಿದ ನಂತರ ಇಟ್ ವಾಸ್ ನಾಟ್ ರೈಟ್ ಟು ಸ್ಟೇ ಬ್ಯಾಕ್ ಹೋಮ್, ಮತ್ತು ಮನೆಯಲ್ಲಿ ಉಳಿಯೋದು ಸರಿಯಲ್ಲ ಅಂತ ಹೇಳಿಬಿಟ್ಟು ದಿಸ್ ವಾಸ್ ಶಾಸ್ತ್ರಿ ಸ್ಟ್ಯಾಂಡ್, ಇದು ಅವರ ಒಂದು ಅಭಿಪ್ರಾಯವಾಗಿತ್ತು. ಇನ್ನು ಪ್ರಶ್ನೆ ನಂಬರ್ 5 ನೋಡ್ತಾ ಇದ್ದೇವೆ. ಹಿಯರ್, when did Lal Bahadur resign his post as a rail minister or railway minister? What was the reason he gave for this act? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವಾಗ ತಮ್ಮ ಒಂದು ರೈಲ್ವೆ ಖಾತೆಗೆ ರಾಜೀನಾಮೆಯನ್ನು ನೀಡಿದರು? ವಾಟ್ ವಾಸ್ ದ ರೀಸನ್ ಹಿ ಗೇವ್ ಫಾರ್ ದಿಸ್ ಆ್ಯಕ್ಟ್, ಈ ಒಂದು ಕ್ರಿಯೆಗೆ ಅವರು ನೀಡಿರ್ತಕ್ಕಂಥ ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಲಾಲ್ ಬಹದ್ದೂರ್ ರಿಸೈನ್ಡ್ ಹಿಸ್ ಪೋಸ್ಟ್ ಆ್ಯಸ್ ದ ರೈಲ್ವೇ ಮಿನಿಸ್ಟರ್ ಆಫ್ಟರ್ ದ ಎರ್ಲೂರ್ ರೈಲ್ವೆ ಆಕ್ಸಿಡೆಂಟ್. ಎರ್ಲೂರ್ ರೈಲ್ವೆ ಆಕ್ಸಿಡೆಂಟ್ ನಡೆದ ನಂತರದಲ್ಲಿ ನೈತಿಕವಾಗಿ ಹೊಣೆ ಹೊತ್ತು ಅವರು ರಾಜೀನಾಮೆಯನ್ನು ನೀಡಿರುತ್ತಾರೆ. ದ ರೀಸನ್ ಹಿ ಗೇವ್ ಫಾರ್ ದಿಸ್ ಆ್ಯಕ್ಟ್ ವಾಸ್ ಹಿ ಆಕ್ಸೆಪ್ಟೆಡ್ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಅಂತಂದರೆ ನೈತಿಕವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿರ್ತಾರೆ ಅಂತಕ್ಕಂಥದ್ದು. ಹಿಯರ್ ನಾವು 6th ಕ್ವಶನ್, ಹೌ ಡಿಡ್ ಹಿ ರೆಸ್ಪಾಂಡ್ ಟು ಪಾಕಿಸ್ತಾನ್ಸ್ ಅಟ್ಯಾಕ್? ವೆನ್ ಪಾಕಿಸ್ತಾನ್ ಅಟ್ಯಾಕ್ಡ್, ಶಾಸ್ತ್ರಿ ಡಿಕ್ಲೇರ್ಡ್ ಹೀಸ್ ಇನ್ ದ ಪಾರ್ಲಿಮೆಂಟ್ ಫೋರ್ಸ್ ವಿಲ್ ಬಿ ಮೆಟ್ ವಿತ್ ದ ಫೋರ್ಸ್. ಇಲ್ಲಿ ಪಾಕಿಸ್ತಾನ್ ದೇಶ ಅಂತಕ್ಕಂಥದ್ದು ಭಾರತದ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಶಾಸ್ತ್ರಿಯವರು ಕೊಟ್ಟಿದ್ದರು ಅಂತ ಕೇಳಿದಾಗ ಉತ್ತರ ಈ ರೀತಿಯಾಗಿದೆ. ವೆನ್ ಪಾಕಿಸ್ತಾನ್ ಅಟ್ಯಾಕ್ಡ್ ಶಾಸ್ತ್ರಿ, ವೆನ್ ಪಾಕಿಸ್ತಾನ್ ಅಟ್ಯಾಕ್ಡ್, ಯಾವಾಗ ಪಾಕಿಸ್ತಾನ್ ಭಾರತದ ಮೇಲೆ ದಾಳಿ ಮಾಡಿತು, ಶಾಸ್ತ್ರಿ ಡಿಕ್ಲೇರ್ಡ್, ಶಾಸ್ತ್ರಿ ಈ ರೀತಿಯಾಗಿ ಘೋಷಣೆ ಮಾಡಿದರು ಇನ್ ದ ಪಾರ್ಲಿಮೆಂಟ್, ಸಂಸತ್ತಿನಲ್ಲಿ, ಫೋರ್ಸ್ ವಿಲ್ ಬಿ ಮೆಟ್ ವಿತ್ ಅ ಫೋರ್ಸ್, ನಾವು ದಾಳಿಯನ್ನು ದಾಳಿಯಿಂದಲೇ ಎದುರಿಸಬೇಕು. ಹಿ ಗೇವ್ ಫ್ರೀಡಮ್ ಟು ದ ಆರ್ಮಿ ಟು ಟೇಕ್ ಆ್ಯಕ್ಷನ್, ಮತ್ತು ಸೈನ್ಯಕ್ಕೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವನ್ನು ನೀಡಿದರು ಆ್ಯಕ್ಷನ್ ಅಗೇನ್ಸ್ಟ್ ಪಾಕಿಸ್ತಾನ್, ಪಾಕಿಸ್ತಾನದ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಳಲು ಕಾರ್ಯಪ್ರವೃತ್ತರಾಗಲು. ಆ್ಯಂಡ್ ಟೀಚ್ ಇಟ್ ಅ ಲೆಸನ್, ಒಂದು ಒಳ್ಳೆಯ ಒಂದು ಪಾಠವನ್ನು ಆ ಒಂದು ಆರ್ಮಿಗೆ ಕಳಿಸಲಾಯಿತು. ದ ಇಂಡಿಯನ್ ಆರ್ಮಿ ಒನ್ ದ ವಾರ್, ಮತ್ತು ಭಾರತದ ಒಂದು ಸೈನ್ಯ ಏನು ಮಾಡಿತು, ಆ ಒಂದು ಯುದ್ಧದಲ್ಲಿ ಗೆಲುವನ್ನು ಪಡೀತು. ದಿಸ್ ವಾಸ್ ದ ರೆಸ್ಪಾನ್ಸ್ ಆಫ್ ಶಾಸ್ತ್ರಿ, ಇದು ಶಾಸ್ತ್ರಿಯವರ ಒಂದು ಪ್ರತಿಕ್ರಿಯೆಯಾಗಿತ್ತು. ಹಿ ವುಡ್ ನೆವರ್ ಫಾರ್ಗೆಟ್, ಈ ಒಂದು ವಿಚಾರವನ್ನು ಅವರು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಹಿಯರ್, ಆನ್ಸರ್ ಈಚ್ ಆಫ್ ದ ಫಾಲೋವಿಂಗ್ ಇನ್ ಅ ಪ್ಯಾರಾಗ್ರಾಫ್ ಆಫ್ 10 or 12 sentences. Question 1. Give an account of Lal Bahadur's education. Lal Bahadur had his school education at Mughal Sarai. Then he went to Varanasi and joined Kashi Vidyapita. He studied there for 4 years. He was good in subjects like philosophy, economics, political science and social science. He got the degree Shastri from Kashi Vidyapita. He was so poor that he did not have enough money to buy a bicycle. He used to walk 8 miles each way and maintain himself with only 2 or 2.5 rupees a month. So next question we see. Question number 2. Narrate any one incident from Lal Bahadur's life which highlights his honesty. Lal Bahadur was imprisoned for participating in the freedom struggle. When he was in prison, his daughter fell ill with smallpox. Lal Bahadur requested the jail authorities to permit him to go and see his ailing daughter. The then government granted him parole for 15 days on condition that he would not take part in any agitation, but he refused it. He asked them to release him on parole without any condition. The government agreed to it. Unfortunately, his daughter died on the day of his visit. He performed her auspices and decided to return to prison. His family members requested him to stay at home for the rest of the parole period. He said the parole was given for the sake of my daughter.
Since she was dead, he left. It was not right to stay back. He went back to prison. Let us ಈಗ ಥರ್ಡ್ ಕ್ವಶನ್ ಅನ್ನು ನೋಡ್ತಾ ಇದ್ದೇವೆ. Imagine you are supposed to speak on the life of Lal Bahadur Shastri and you are given not more than 3 minutes for your speech. Note down the points based on which you can develop your speech. Example: Lal Bahadur Shastri's sincerity with the mango seller, his resignation. Good morning to respected people on this dais, my beloved teachers and comrades. The Lal Bahadur Shastri was one of the greatest sons of our motherland. He was born on 2nd October 1904. Like this, you start your speech. The following are points you have to expand: his sincerity with a mango seller, his resignation, his education, subjects, degree, his political career, his works in railway, fourth classes improvement, his personal life, simplicity as a prime minister, Pakistan war, official languages. I am thankful to all those who for giving me this opportunity, and thanks to all of you for listening to me with patience. Jai Hind, Jai Karnataka. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.